Question number 11. Bond angle is minimum for H2O, H2S, H2SE, H2TE ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಆಕ್ಸಿಜನ್ ಫ್ಯಾಮಿಲಿ ನೋಡ್ಕೊಂಡಾಗ ಆಕ್ಸಿಜನ್, ಸಲ್ಫರ್, ಸೆಲೇನಿಯಮ್, ಟೆಲೂರಿಯಂ ಅಂತ ಬರುತ್ತೆ. ಡೌನ್ ದ ಗ್ರೂಪ್ ಅಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್. ಅಟೋಮಿಕ್ ರೇಡಿಯಸ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸಸ್ ಅಂತಕ್ಕಂಥದ್ದು. ಓಕೆ, ಇನ್ಕ್ರೀಸಸ್. ಇಲ್ಲಿ ಸೆಂಟ್ರಲ್ ಆಟಮ್ ಅಂತ ತಗೊಂಡಾಗ H2O ಆಕ್ಸಿಜನ್ ಸೆಂಟ್ರಲ್ ಆಟಮ್, H2SE H2S ಸಲ್ಫರ್ ಸೆಂಟ್ರಲ್ ಆಟಮ್, H2SE ಸೆಲೇನಿಯಂ, ಓಕೆ, H2TE ಟೆಲೂರಿಯಂ ಅಂತಕ್ಕಂಥದ್ದು. ಸೆಂಟ್ರಲ್ ಆಟಮ್ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲೂರಿಯಂ. ಸೈಜ್ ಆಫ್ ದ ಸೆಂಟ್ರಲ್ ಆಟಮ್ ಇನ್ಕ್ರೀಸ್ ಆದಂಗೆಲ್ಲ ಬಾಂಡ್ ಆಂಗಲ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಬಾಂಡ್ ಆಂಗಲ್ ಡಿಕ್ರೀಸಸ್. ಹಾಗಾದ್ರೆ ತುಂಬಾ ಕಡಿಮೆ ಬಾಂಡ್ ಆಂಗಲ್ ಇರ್ತಕ್ಕಂಥದ್ದು ಯಾವುದು? H2TE. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕು, ಬಾಂಡ್ ಆಂಗಲ್ ಎಷ್ಟಿದೆ ಅಂತ ನಾವೇನು ನೆನಪು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈಜ್ ನೋಡ್ಕೊಂಡ್ರೆ ಸೈಜ್ ಆಫ್ ದ ಆಟಮ್ ಇನ್ಕ್ರೀಸಸ್, ಬಾಂಡ್ ಆಂಗಲ್ ಡಿಕ್ರೀಸಸ್. ಓಕೆ. ಕ್ವಶನ್ ನಂಬರ್ 12. ಇನ್ S8 ಈಚ್ ಸಲ್ಫರ್ ಆಟಮ್ ಈಸ್ ಅಂತ ಕೇಳಿದ್ರಪ್ಪ. S8 ಪಕರ್ಡ್ ಸ್ಟ್ರಕ್ಚರ್ ಅಂತ ನೋಡಿದಿರಲ್ವಾ ನೀವು? ಈ ರೀತಿ ಬರ್ಕೋತೀವಿ ನೋಡಿ ಮಕ್ಕಳ. ನೋಡಿ, ಸಲ್ಫರ್ 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 ಸಲ್ಫರ್. ಇದನ್ನ ನಾವು S8 ಮಾಲಿಕ್ಯೂಲ್ ಸ್ಟ್ರಕ್ಚರ್, ಕ್ರೌನ್ ಸ್ಟ್ರಕ್ಚರ್ ಅಥವಾ ಪಕರ್ಡ್ ಸ್ಟ್ರಕ್ಚರ್. ಒಂದೇ ಪ್ಲೇನ್ ಅಲ್ಲಿ ಇಲ್ಲ, ಹಾಗಾದ್ರೆ ಇದು ನಾನ್ ಪ್ಲೇನಾರ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಾನ್ ಪ್ಲೇನಾರ್ ಸಿಂಗಲ್ ಬಾಂಡ್ ಇರೋದ್ರಿಂದ ನಿಮ್ಗೆ ಯಾವ ಹೈಬ್ರಿಡೈಸೇಷನ್ ಆಗುತ್ತೆ? sp3 ಹೈಬ್ರಿಡೈಸೇಷನ್ ಆಗುತ್ತೆ. sp3 ಹೈಬ್ರಿಡೈಸೇಷನ್ ನಾನ್ ಪ್ಲೇನಾರು. ಸೊ ಹಾಗಾದ್ರೆ ಆಪ್ಷನ್ 1 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ. ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13. ವಿಚ್ ಶೋಸ್ ಮ್ಯಾಕ್ಸಿಮಮ್ ಕೆಟನೇಷನ್ ಪ್ರಾಪರ್ಟಿ? ಓಕೆ. ಟೆಲೂರಿಯಮು, ಸೆಲೇನಿಯಮು, ಸಲ್ಫರ್ ಮತ್ತೆ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಕೆಟನೇಷನ್ ಅಂದ್ರೆ ನಿಮಗೆ ಗೊತ್ತು, ದ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಟು ಫಾರ್ಮ್ ಎ ಲಾಂಗ್ ಚೈನ್ ಅಂತ ಹೇಳ್ತೀವಲ್ವಾ. ಹಾಗಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಂತಕ್ಕಂಥದ್ದು ಯಾವ್ದಕ್ಕಪ್ಪ ಅಂದ್ರೆ ಆಕ್ಸಿಜನ್ ಮತ್ತೆ ಸಲ್ಫರ್ಗೆ ಮ್ಯಾಕ್ಸಿಮಮ್ ಕೆಟನೇಷನ್ ಪ್ರಾಪರ್ಟಿ ಇರುತ್ತೆ. ಸೊ ಆಪ್ಷನ್ 3 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಕ್ವಶನ್ ನಂಬರ್ 14. The formula of oleum is. The formula of oleum is. ಹಾಗಾದ್ರೆ ಓಲಿಯಂದು ಫಾರ್ಮುಲಾ ಏನಾಗಿರುತ್ತೆ? H2S2O7. ಓಕೆ, ದಿಸ್ ಇಸ್ ದ ಫಾರ್ಮುಲಾ ಆಫ್ ಓಲಿಯಂ. ಇದು ಓಲಿಯಂದು ಫಾರ್ಮುಲಾ ಅಂತಕ್ಕಂಥದ್ದು H2S2O7 ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15. Which of the following oxides is amphoteric character? Amphoteric character ಯಾವುದಕ್ಕಿರುತ್ತೆ? ಏನಾಗಾದ್ರೆ what do you mean by amphoteric in nature? Amphoteric ಅಂತ ಹೇಳಿದ್ರೆ the substance which can behaves both acidic and basic character. ಆಸಿಡ್ ಆಗು ಬಿಹೇವ್ ಮಾಡುತ್ತೆ, ಬೇಸ್ ಆಗು ಬಿಹೇವ್ ಮಾಡುತ್ತೆ. ಅದನ್ನ ನಾವು amphoteric character ಅಥವಾ amphoteric nature ಅಂತ ಹೇಳ್ತೀವಿ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ, CaO, CO2, SiO2 ಅಂಡ್ SnO2 ಅಂತ ಇದೆಯಪ್ಪ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ CaO ಬೇಸಿಕ್, CO2 ಅಸಿಡಿಕ್, ಓಕೆ, SiO2 ಅಸಿಡಿಕ್. ಈ SnO2 ಅಂತಕ್ಕಂಥದ್ದು ಆಂಫೋಟರಿಕ್ ಇನ್ ನೇಚರ್. ಆಂಫೋಟರಿಕ್ ಇನ್ ನೇಚರ್ ವಿಚ್ ಕ್ಯಾನ್ ಬಿಹೇವ್ಸ್ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್ ಕ್ಯಾರೆಕ್ಟರ್. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15ಗೆ ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ಓಕೆ. ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16. ಓಝೋನ್ ಮಾಲಿಕ್ಯೂಲ್. ಓಝೋನ್ ಮಾಲಿಕ್ಯೂಲ್ ಈಸ್ ಅಂತ ಕೊಟ್ಟಿದ್ದಾರಪ್ಪ. ಲೀನಿಯರ್, ಆಂಗ್ಯುಲರ್, ಟೆಟ್ರಾಹೆಡ್ರಲ್, ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಓಝೋನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಗೊತ್ತಿದೆಯಲ್ವಾ ನಿಮಗೆ? O ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O, 2 electron, 4 electron, 2, 4, 6 electrons, 2 electron. This is the structure of ozone molecule. ಇದು ಯಾವ ಶೇಪ್ ಅಲ್ಲಿ ಇದೆಯಪ್ಪ ಅಂದ್ರೆ
angular shape, bend shape ಅಥವಾ angular shape. So option 2 is the correct answer. Option 2 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. Okay, question number 17. Question number 17. The catalyst used in the manufacture of sulfuric acid by lead chamber process is ಅಂತ ಕೇಳಿದಿರಪ್ಪ. ಹಾಗಾದ್ರೆ ಮ್ಯಾನುಫ್ಯಾಕ್ಚರ್ ಆಫ್ ಏನನ್ನ ಸಲ್ಫ್ಯೂರಿಕ್ ಆಸಿಡ್ H2SO4 ನ ಸಲ್ಫ್ಯೂರಿಕ್ ಆಸಿಡ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಬೈ ಲೆಡ್ ಚೇಂಬರ್ ಪ್ರೋಸೆಸ್. ಲೆಡ್ ಚೇಂಬರ್ ಪ್ರೋಸೆಸ್ ಅರ್ಥ ಆಗ್ತಿದೆಯಾ? ನಿಮಗೆ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಓದಿದ್ದೀರಾ. ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಫ್ರಮ್ ಕಾಂಟ್ಯಾಕ್ಟ್ ಪ್ರೋಸೆಸ್ ನ ನಾವು ಪ್ಲಾಟಿನಮ್ ಅಥವಾ ವೆನೆಡಿಯಂ ಪೆಂಟಾಕ್ಸೈಡ್ ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಲೆಡ್ ಚೇಂಬರ್ ಪ್ರೋಸೆಸ್ ನ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ NO. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನೈಟ್ರಿಕ್ ಆಕ್ಸೈಡ್ ನ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ವಿಚ್ ಕ್ಯಾನ್ ಆಕ್ಟ್ ಆಸ್ ಎ catalyst in the manufacture of sulfuric acid by lead chamber process. So option 3 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. Option 3 is the correct one. Question number 18. Oxygen can be obtained from bleaching powder by ಅಂತ ಇದೆ. Okay, adding dilute acid, passing carbon dioxide, heating with a cobalt salt, adding alkalis ಅಂತ ಇದೆ. ಸರಿನಾ? ಆಕ್ಸಿಜನ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಬ್ಲೀಚಿಂಗ್ ಪೌಡರ್. ಸರಿನಾ? ಬ್ಲೀಚಿಂಗ್ ಪೌಡರ್ ಅಂತ ಗೊತ್ತು ನಿಮಗೆ, CaOCl twice dot H2O. ದಿಸ್ ಇಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್. ಈ ಬ್ಲೀಚಿಂಗ್ ಪೌಡರ್ ನಾವು ಏನ್ ಮಾಡ್ತಕ್ಕಂಥದ್ದು, ಹೀಟ್ ಮಾಡಿದಾಗ, ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಹೀಟ್ ಮಾಡಿದಾಗ ನಮಗೇನು ಈ ನೇಸೆಂಟ್ ಆಕ್ಸಿಜನ್ ನ ಕೊಡುತ್ತೆ. ಈ ನೇಸೆಂಟ್ ಆಕ್ಸಿಜನ್ ನಮಗೆ ಯಾವುದೇ ಒಂದು ಕಲರ್ಡ್ ಕಾಂಪೌಂಡ್ ನ ಕಲರ್ಲೆಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ಆಕ್ಸಿಜನ್ ಅಂತಕ್ಕಂಥದ್ದು ಯಾವ್ದ್ರಿಂದ ಒಬ್ಟೈನ್ ಆಗುತ್ತೆ? ಹೀಟಿಂಗ್ ವಿತ್ ಎ ಕೋಬಾಲ್ಟ್ ಸಾಲ್ಟ್. ಹೀಟಿಂಗ್ ವಿತ್ ಕೋಬಾಲ್ಟ್ ಸಾಲ್ಟ್ ಅಂತಕ್ಕಂಥದ್ದು. ಕೋಬಾಲ್ಟ್ ಸಾಲ್ಟ್ ನ ಜೊತೆ ಟ್ರೀಟ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ನಮಗೆ ಆಕ್ಸಿಜನ್ ಅಂತಕ್ಕಂಥದ್ದು ಪ್ರೊಡ್ಯೂಸ್ ಆಗುತ್ತೆ. ಸೊ ಆಪ್ಷನ್ 3 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 19. ವಿಚ್ of the following can convert acidified dichromate to green product ಅಂತ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ Cr2O7 2- ಅಂದ್ರೆ ಡೈಕ್ರೋಮೇಟ್ ಅಯಾನ್ ನ ಗ್ರೀನ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾವುದು? SO2, H2SO3, H2SO4, SO3, H2S and H2SO3, SO3, H2S, Fe3+, SO3 2- H2S and Fe2+ ಅಂತ ಇದೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಕನ್ವರ್ಟ್ ಅಸಿಡಿಫೈಡ್ ಡೈಕ್ರೋಮೇಟ್ ಟು ಗ್ರೀನ್ ಪ್ರಾಡಕ್ಟ್? ಹಾಗಾದ್ರೆ ಡೈಕ್ರೋಮೇಟ್ ಅಯಾನ್ ನ ಗ್ರೀನ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಸ್ಪೀಶೀಸ್ ಯಾವ್ದಪ್ಪ ಅಂದ್ರೆ SO3 2- H2S and Fe2+ ಅಂತಕ್ಕಂಥದ್ದು. ನೋಡಿ, ಈ ಫೆರಸ್ ಸಲ್ಫೇಟ್ ನ ಡೈಕ್ರೋಮೇಟ್ ಅಯಾನ್ ಅಡಿಷನ್ ಮಾಡಿದಾಗ ಫೆರಿಕ್ ಸಲ್ಫೇಟ್ ಆಗುತ್ತೆ. H2S ಸರಿನಾ, ಹೈಡ್ರೋಜನ್ ಸಲ್ಫೈಡ್ ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಸಲ್ಫೈಟ್ ಅಯಾನು ಸಲ್ಫ್ಯೂರಿಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಮಗೆ ಗ್ರೀನ್ ಪ್ರಾಡಕ್ಟ್ ನ ಫಾರ್ಮೇಶನ್ ಮಾಡ್ತಕ್ಕಂಥ ಸ್ಪೀಶೀಸ್ SO3 2- H2S and Fe2+ is the correct answer, ferrous ion. Okay, question number 20. Which statement is incorrect? Halogens are electronegative in nature. Correct ಇದೆ. Halogens possesses 7 electrons in the outermost shell. NH2 NP5 7 electrons ಇದೆ. Halogens have lowest atomic radii in their respective period. ಹೌದು, ಅಲಾಂಗ್ ದ ಪೀರಿಯಡ್ ಬಂದಾಗ ಹ್ಯಾಲೋಜನ್ ಲಾಸ್ಟ್ ಅಂದ್ರೆ 17 ಗ್ರೂಪ್ ಅಲ್ಲಿ ಇದ್ದಾಗ ಅಲಾಂಗ್ ದ ಪೀರಿಯಡ್ ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಹ್ಯಾಲೋಜನ್ಸ್ ಓನ್ಲಿ ಶೋಸ್ ಕೋವೆಲೆನ್ಸಿ ಅಂತ ಇದೆ. ಹಾಗಾದ್ರೆ ಹ್ಯಾಲೋಜನ್ಸ್ ಮಾತ್ರ ಕೋವೆಲೆನ್ಸಿ ತೋರಿಸೋದಿಲ್ಲ, ಬೇರೆ ಎಲಿಮೆಂಟ್ಸ್ ಕೂಡ ಕೋವೆಲೆನ್ಸಿನ ತೋರಿಸುತ್ತೆ. ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂದ್ರೆ ಆಪ್ಷನ್ 4. ಆಪ್ಷನ್ 4 ಏನಿದೆ ನೋಡಿ, ಹ್ಯಾಲೋಜನ್ಸ್ ಓನ್ಲಿ ಶೋಸ್ ಕೋವೆಲೆನ್ಸಿ ಅಂತ ಕೊಟ್ಟಿದ್ದಾರೆ. ಓನ್ಲಿ ಶೋಸ್ ಕೋವೆಲೆನ್ಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ 4 ಅಂತಕ್ಕಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್.